ಉತ್ತರ ಯಾವ ಕಡೆ ಇವಾಗ? ಉತ್ತರ ಯಾವ ಕಡೆ? ನಾವು ರೋಡ್ ನಮ್ಗೆ ಯಾವ ಕಡೆ ಬರುತ್ತೆ? ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಉತ್ತರ ಇದೆ ಈ ಕಡೆ. ಫೋಟೋ ಹಿಡಿಯುವಾಗ ತಗೊಳ್ಳೋಣ. ಒಂದು ಎಪಿಎಂಸಿ ಮಾರ್ಕೆಟ್ 25 ಎಕರೆಯಲ್ಲಿ ಎಪಿಎಂಸಿ ಮಾರ್ಕೆಟ್ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ವಿ. ನಮ್ಗ ಅವಾಗ ಗೊತ್ತಿಲ್ಲ, ನಾವ್ ಈ ತರ ರೋಡ್ ಸೈಡ್ ಅಲ್ಲಿ ಬಂದಾಗ ಇದು ಒಂದು ಕಾಡ್ ತರ ಬರೀ ಮರಗಳು ಕಾಣೋ ತರ ಕಾಣಿಸ್ತು. ಇನ್ನೇನು ಕಾಣ್ಲಿಲ್ಲ. ಗುಟ್ಟ ಇದೆ, ಬೆಟ್ಟ ಇದೆ, ಇವೇನು ನಮ್ ಗಮನಕ್ಕೆ ಅವತ್ ಬರ್ಲಿಲ್ಲ. ರೋಡ್ ಪಕ್ಕದಲ್ಲಿ ನಿಂತಾಗ ಒಂದ್ ಕಾಡ್ ಕಾಣಿಸ್ತಾ ಇತ್ತು, ಬರೀ ಮರಗಳೇ ಕಾಣ್ತಾ ಇತ್ತು. ಎಲ್ಲೂ ನಮ್ಗೆ ಬೆಟ್ಟ ಇದ್ದಿದ್ದು, ಗ್ರಾನೈಟ್ ನಿಧಿ ಇದ್ದಿದ್ದು ಎಲ್ಲೂ ಕಾಣಿಸ್ಲಿಲ್ಲ ನಮ್ಗೆ. ಆ ಸಂದರ್ಭದಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಅದಾದ್ಮೇಲೆ ಒಂದು ರೈತರು ಅನ್ನದಾತರಿಗೆ ಈ ಭಾಗದಲ್ಲಿ ಏನಾದ್ರೂ ಮಾಡ್ಬೇಕು. ನಾನು ಎಕ್ಸ್ಪ್ರೆಸ್ ಹೈವೇ ನೋಡ್ತಾ ಇದ್ದೆ. ಅದಾದ್ಮೇಲೆ ಒಂದು ದೂರದೃಷ್ಟಿಗಿಂತ ಜಾಸ್ತಿ ಯೋಚನೆ, ಕುಪ್ಪಮ್ಮಲ್ಲಿ ಏರ್ಪೋರ್ಟ್ ಆಗ್ಬೋದು, ಒಂದಲ್ಲ ಒಂದಿನ ಏರ್ಪೋರ್ಟ್ ಆಗ್ಬೋದು ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಇದ್ಕೊಂಡು, ರೈತರಿಗೆ ಇದು ಯೋಗ್ಯವಾಗಿದ್ಯಾ ಜಾಗ ಅಂತ, ನಾನ್ ಮಾರ್ಕೆಟ್ ಮಾಡ್ಬೇಕು, ಎಲ್ಲಾದ್ರೂ ಒಂದು ಹೈವೇ ಅಲ್ಲೇ ಮಾರ್ಕೆಟ್ ಮಾಡ್ಬೇಕು ಅಂತ 2 ಕಡೆ ನೋಡಿದ್ವಿ ನಾವು. ವಿಕೋಟ ಕಡೆನೂ ಒಂದ್ ಮಾರ್ಕೆಟ್ ಜಾಗ ಹುಡುಕ್ದೆ, ರಾಜ್ಪೇಟ್ ರೋಡ್ ಕಡೆನೂ ನೋಡಿದೆ. ಅದೊಂಚೂರ್ ಆ ಕಡೆ ಆಂಧ್ರನೇ ಮುಟ್ಟೋ ಮಟ್ಟಕ್ಕಿತ್ತು ಆ ಜಾಗ. ಇದು ಮಾತ್ರ ನಮ್ಗೆ ಬಾರ್ಡರ್ ಅಲ್ಲಿ ಜಾಗ ಇತ್ತು. ಅದು ಹುಡ್ಕೋಂತ ಸಂದರ್ಭದಲ್ಲಿ ಈ ಭಾಗದ MBA ಕೃಷ್ಣನು ಕೂಡ ಈ ಜಾಗದಲ್ಲಿ ಇದೆ ಅಂತ, ಸರ್ವೆ ನಂಬರ್ ಇದೆ ಅಂತಂದಾಗ 25 ಎಕರೆ ನಾವು ಜಾಗ ಹುಡ್ಕುವಂತದ್ರಲ್ಲಿ ಯಶಸ್ವಿ ಆದ್ವಿ. ಅದಾದ್ಮೇಲೆ ನಾನು ಸರ್ಕಾರದ ಗಮನಕ್ಕೆ ತಂದಾಗ, APMC ಗುಟ್ಟ ಇದ್ದಾಗ, ಮರಗಳಿದ್ದಾಗ, ಕಾಡಿದ್ದಾಗ ಅನುದಾನ ಕೊಡೋದು ಲೆವೆಲ್ಲೇ ಇಲ್ಲ. ಎಷ್ಟು ಜಾಗ ಹುಡ್ಕಿದೀರಿ ಅಂತ ಲೆವೆಲ್ಲೇ ಇಲ್ದೇ ಇದ್ದಾಗ ನಾವ್ ಹೆಂಗೆ ಅಲ್ಲಿ DPR ಮಾಡಕ್ಕಾಗತ್ತೆ? ಹೈಟೆಕ್ ಮಾರ್ಕೆಟ್ ಬೇಕು ಅಂತೀರಾ, ಬಂದ್ರೆ ಕಾಡಿದೆ, ಗುಟ್ಟ ಇದೆ, ಮರಗಳಿದಾವೆ, ನಾವ್ ಹೆಂಗೆ ಆ ಪ್ರಪೋಸಲ್ ಮಾಡೋ? DPR ಮಾಡ್ಬೇಕಂದ್ರೆ ಲೆವೆಲ್ ಇರ್ಬೇಕು. ಆಮೇಲೆ ನಮಗ್ ಗೊತ್ತಾಯ್ತು APMC ಅಲ್ಲಿ ಅನುದಾನ ಲೆವೆಲ್ ಮಾಡೋದಕ್ಕೆ, ಮರಗಳು ತೆಗಿಯೋದಕ್ಕೆ, ನೆಲಸಮ ಅಂದ್ರೆ ರೋಡ್ಗೆ ಲೆವೆಲ್ ಮಾಡೋದಕ್ಕೆ ಇವರು ಅನುದಾನನ ಕೊಡಲ್ಲ ಅಂತ ಅವತ್ ನನ್ಗೆ ಅರ್ಥ ಆಗಿತ್ತು. ಅದಾದ್ಮೇಲೆ ನಾವ್ ವಾಪಸ್ ಹೋದ್ವಿ. ಸರ್ಕಾರದಲ್ಲಿ ಒಂದ್ ಕಮಿಟಿನ ಫಾರಂ ಮಾಡ್ಕೊಂಡ್ವಿ. APMC ಕಮಿಟಿ KGF ಗೆನೆ ಸಪರೇಟ್ ಬೇಕು ಅಂದಾಗ ನಾಮಿನೇಟೆಡ್ ಕಮಿಟಿನ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಏನ್ ನನ್ಗೆ ಸಂಕಲ್ಪ, ರೈತರಿಗೊಂದ್ ನ್ಯಾಯ ಕೊಡ್ಬೇಕಲ್ಲ. ಈ ಭಾಗದಲ್ಲಿ ರೈತರು ಎಷ್ಟೋ ಸತಿ ಅವ್ರ ಬೆವರಿಗೆ, ಅವ್ರ ಕಷ್ಟ ಬಿದ್ದಿರೋದಕ್ಕೆ, ಅವ್ರ ಎಷ್ಟೋ ಕಷ್ಟ ದಿನಗಳನ್ನ ಅನುಭವಿಸಿರೋದಕ್ಕೆ ನ್ಯಾಯ ಸಿಗುವಂತ ನಾನು ಒಂದು ನೆಲೆನ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಾಗ, ಅವ್ರಿಗೊಂದು ನೆಲೆನ ನಾವೇ ಸೃಷ್ಟಿ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗ ಆ ಜಾಗ ಯೋಗ್ಯವಾಗಿರೋದು ಅಂತ ನನ್ಗೆ ಅನ್ನಿಸ್ತು. ಅದಾದ್ಮೇಲೆ ಏನೋ ಕಷ್ಟಗಳು, ತುಂಬಾ ಕಷ್ಟಗಳನ್ನ ನಾನು ಫೇಸ್ ಮಾಡ್ಬೇಕಾಗ್ ಬಂತು. ಹೇಳ್ಬೇಕಿದನ್ನ ನಾನು ನಾನ್ ಗೌರವ ಕಳ್ಕೊಳ್ಳೋ ಅಂತ ಪರಿಸ್ಥಿತಿಗೆ ನಿಂತ್ಕೊಂಡೆ ಅಂತಂದ್ರೆ, ನಂದೇ ಆದದ್ ಸರ್ಕಾರದಲ್ಲಿ ಒಂದ್ 300 ಕೋಟಿ ಹಗರಣ ಆಗಿದೆ. ಗ್ರಾನೈಟ್ ರಾತ್ರಿಯಲ್ಲಿ ಪ್ರತಿದಿನ 100 ಕೋಟಿ ಅಷ್ಟು ದುಡ್ಡನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಒಂದು ಅಪಪ್ರಚಾರದ ಜೊತೆಯಲ್ಲಿ ಕಂಪ್ಲೇಂಟ್ ಹೋಗುತ್ತೆ. ಸ್ಟೇಟ್ ಲೆವೆಲ್ ವರ್ಗೂ, ಮಿನಿಸ್ಟ್ರ್ವರ್ಗೂ, ಮೈನ್ಸ್ ಮಿನಿಸ್ಟ್ರ್ವರ್ಗೂ ಹೋಗುತ್ತೆ. ಆಮೇಲೆ APMC ಮಿನಿಸ್ಟ್ರಿಗೂ ಹೋಗುತ್ತೆ. ಅದಾದ್ಮೇಲೆ ಎಲ್ಲೋ ಒಂದ್ ಹತ್ರ ತಲೆ ಬಗ್ಸ್ದಂಗ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ನೋವಿಂದ ನಾನು APMC ಮಾರ್ಕೆಟ್ ಮತ್ತೆ ಆ ಆಫೀಸ್ ಕಡೆಗೆ ನಾನ್ ತಲೆ ಹಾಕ್ಬಾರ್ದು ಅಂತ ಹಠ ಮಾಡ್ತೀನಿ. ಒಂದ್ ತಿಂಗಳು 2 ತಿಂಗಳು ನಂಗೆ ಮನ್ಸ್ ಬರಲ್ಲ ಹೋಗೋದಿಕ್ಕೆ. ಏನ್ ಪೇಪರ್ ಅಲ್ಲಿ ಬಂದಿದ್ದು ಪೇಪರ್ಗಳಲ್ಲಿ ಸುದ್ದಿ ಮಾಡಿದ ತಕ್ಷಣ ಅದು ಆ ಪೇಪರ್ ಕಟ್ಟಿಂಗ್ ಎತ್ಕೊಂಡು ಹೋಗ್ತಾರೆ. ಬಹಳ ರೈತರ ಬಗ್ಗೆ ಕಾಳಜಿ ಇರುವಂತವ್ರು, ಕಳಕಳಿ ಇರುವಂತವ್ರು ಏನ್ ಮಾಡ್ತಾರೆ, ಆ ಪೇಪರ್ ಕಟ್ಟಿಂಗ್ ಎತ್ಕೊಂತಾರೆ. ಪೇಪರ್ ಅಲ್ಲಿ ನ್ಯೂಸ್ ಹಾಕೋದಕ್ಕೂ ಅವರೇ ಕಾರಣ. ಅದಾದ್ಮೇಲೆ ಹಗರಣಗಳಾಗ್ತಾ ಇದೆ, ರಾತ್ರಿಯಲ್ಲಿ ಗ್ರಾನೈಟ್ ಹೋಗ್ತಾ ಇದೆ, ತುಂಬಾ ವ್ಯಾಲ್ಯೂಬಲ್ ಸ್ಟೋನ್ ಸಿಕ್ಬಿಟ್ಟಿದೆ, ನಿಧಿ ಸಿಕ್ಕಿದೆ. ಹತ್ತತ್ರ 100 ಕೋಟಿ ಈಗ ಹೊರ್ಟೋಗಿದೆ. 100 ಕೋಟಿ ಬೆಲೆ ಬಾಳೋ ಅಷ್ಟು ಕಲ್ಲುಗಳೇ ಹೊರ್ಟೋಗಿದೆ ಅಂತ ಇವತ್ ಮತ್ತೆ 6 ತಿಂಗಳಾದ್ಮೇಲೆ ನಾನು ಕಾಲಿಡ್ತಾ ಇದ್ದೀನಿ. ನೋಡಿ, ಅಲ್ಲೇ ಇದೆ ಗುಟ್ಟುಗಳು, ಅಲ್ಲೇ ಇದೆ ಕಲ್ಲುಗಳು. ಅವತ್ ಆತ್ರ ಬಿದ್ದಿದ್ದು ಏನಂದ್ರೆ, ನನ್ ಜೊತೆ ಯಾರು ಇಟಾಚಿ ಕೊಟ್ಟಿದ್ರು, JCB ಕೊಟ್ರು, ಡೀಸೆಲ್ ಕೊಟ್ಟಿದ್ರು, ಆ ದಿನಗಳಲ್ಲಿ ಸಾಲ ಕೊಟ್ಟಿದ್ರು. ನಮ್ಗೆ ಏನು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯ್ತು ಡೀಸೆಲ್ಗೆ. ಇಟಾಚಿ ಬಾಡಿಗೆ ಕಟ್ಟಿಲ್ಲ. ನಾವ್ ಇವತ್ತವರೆಗೂ ಇನ್ನೂ ಇಟಾಚಿ ಬಾಡಿಗೆ ಕಟ್ಟಿಲ್ಲ ನಾನು.
ಡೀಸೆಲ್ ದುಡ್ಡು ಕಟ್ಟಿಲ್ಲ. ಯಾಕಂದ್ರೆ ಇವತ್ ನಾನ್ ನೆನ್ಸ್ಕೊಬೇಕು, ಭಾರ್ಗವಣ್ಣ ಅವ್ರು ಡೀಸೆಲ್ ಸಾಲ ಕೊಡ್ತಾರೆ, ಇಟಾಚಿ ಕೊಡ್ತೀನಿ ಅಂತ ಅಂದ್ಬಿಟ್ಟು APMC ಡೈರೆಕ್ಟರ್ ಮಾಡಿದಕ್ಕೆ ಅಯ್ಯಪ್ಪ ಪಾರನಹಳ್ಳಿ ಅಧ್ಯಕ್ಷರಾಗಿದ್ರು. ಅದಾದ್ಮೇಲೆ ನಮ್ ಜೊತೆ ಬಂದಿದ ತಕ್ಷಣ ನನ್ನ ಹೆಸರು ಉಳಿದೋಗ್ಲಿ ಅಂತ ಯಾಕೆ ಇವೆಲ್ಲ ಪ್ರಯತ್ನ ಮಾಡ್ತೀವಿ, ಪ್ರೊಸೀಜರ್ ಮಾಡಿದೀವಿ ಬಿಟ್ಟಿದೀವಿ ಅನ್ನೋದು ಬರ್ಲಿಲ್ಲ. ನಮ್ ರೈತರಿಗೆ ಒಂದ್ ಮಾರ್ಕೆಟ್ ಮಾಡ್ತಾ ಇದೀವಿ. ವಾಲಂಟ್ರಿಯಾಗಿ ಯಾರ್ಯಾರು ಅವತ್ ನನ್ ಜೊತೆ ಲೆವೆಲ್ ಮಾಡೋದಕ್ಕೆ ನಿಂತ್ಕೊಂಡ್ರು ಅವರೆಲ್ಲಾನು ಅಪರಾಧಿಗಳಾಗಿ ನಿಂತ್ಕೊಂಡಿದ್ರು ಎಲ್ಲಾರ ಮುಂದೆ, ಸರ್ಕಾರದ ಮುಂದೆ. ನಂದೇ ಸರ್ಕಾರದಲ್ಲಿ ನಾನ್ APMC ಜಾಗ ಕೊಟ್ಟು ಅದಕ್ಕೆ 70 ಲಕ್ಷ ದುಡ್ಡು ಕೊಡಿಸ್ತೀನಿ. ನಮ್ಮ ಹತ್ರ ದುಡ್ಡಿರಲ್ಲ. APMC ಯಲ್ಲಿ 70 ಲಕ್ಷ ದುಡ್ಡು ಕೊಟ್ಟು ನಾವ್ ಈ ಜಾಗ ತಗೊಳ್ಳೋದು. APMC ನಾವು ಸುಮ್ನೆ ಜಾಗ ಕೊಡಲ್ಲ. ಇಂಥವೆಲ್ಲ ಇದ್ದಾಗ ಅಸೂಯೆಯಿಂದ ದ್ವೇಷದಿಂದ ರೈತರ ಕೆಲಸ ಅರ್ಧದಲ್ಲಿ ನಿಲ್ಲಿಸಬಾರ್ದು ಅಂತ ನನ್ಗೆ ಮಾರ್ಗದರ್ಶನ ಕೊಟ್ಟು ಬುದ್ಧಿ ಹೇಳಿ ಒಂದು ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲಿ 10 ಸತಿ 20 ಸತಿ ಕರ್ಕೊಂಡೋಗಿ ಮತ್ತೆ ಅರ್ಥ ಮಾಡಿಸಿದಾಗ ಅಧಿಕಾರಿಗಳು ಅಲ್ಲಿಂದ ಎಲ್ಲಿ ಆಚೆ ಕದ್ಲಿ ಬಂದಿರಲ್ಲ. ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು, APMC ಡೈರೆಕ್ಟ್ರು, ಎಲ್ಲಾ ಅಧಿಕಾರಿಗಳು ಸ್ಟೇಜ್ ಬೈ ಸ್ಟೇಜ್ ಬರ್ತಾರೆ. DPR ಮಾಡ್ಲೇಬೇಕಂದ್ರೆ ನಿಮ್ಮ ಹಂತದಲ್ಲೇ ನೀವು ಮಾಡಿ, ಹೇಗ್ ಮಾಡ್ಬೋದು, ಏನ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು, ನಾವ್ ಏನ್ ತಪ್ಪು ಮಾಡಿದೀವಿ, ಎಲ್ಲಿ ವೈಲೇಟ್ ಮಾಡಿದೀವಿ, ಯಾವ ರೂಲ್ಸ್ ವೈಲೇಟ್ ಮಾಡಿದೀವಿ, ಗುಟ್ಟುಗಳನ್ನೆಲ್ಲ ತೆಗೆದು ಎಲ್ಲಿ ಹಾಕ್ಬೇಕು ಅಂತಂದಾಗ ಅವರೇ 1 ತಿಂಗಳು 2 ತಿಂಗಳ ಕಾಲ ಇಂಜಿನಿಯರ್ಸ್ ನ ಕರ್ಕೊಂಡು APMC ಅಧ್ಯಕ್ಷರು ಮತ್ತೆ ಕಮಿಟಿ ಅವ್ರ ಜೊತೆ ಚರ್ಚೆ ಮಾಡಿ ಜಾಗ ತೋರಿಸಿ ಎಲ್ಲಿದೆ ಏನು ಅಂತ ಎಲ್ಲ ಬಂದಾಗ ನಾವು ಸ್ವಲ್ಪ ಅಷ್ಟು ಕೆಲಸ ಮಾಡಿರ್ತೀವಿ. APMC ಜಾಗ ಬರೀ ಗ್ರಾನೈಟ್ ಇಂದ ತುಂಬಿದೆ. 25 ಎಕರೆ ಜಾಗ ರೋಡ್ ಸೈಡ್ ಅಲ್ಲಿ ಇದೆ, 2 ಕಿಲೋಮೀಟರ್ಸ್. ಇವತ್ ನಾವು 2 ಕೋಟಿಯಲ್ಲಿ ಸರ್ಕಾರನು ಕಾಂಪೌಂಡ್ ಹಾಕಿದೆ. 2 ಕೋಟಿಯಲ್ಲಿ 2 ಕಿಲೋಮೀಟರ್ ಹೈವೇಗೆನೆ 2 ಕಿಲೋಮೀಟರ್ ವರ್ಗೂನು APMC ಜಾಗನ ಮಾಡಿದೀವಿ. ಅವತ್ತು ಪ್ರಶ್ನೆ ಮಾಡ್ಲಿಲ್ಲ. ಆದ್ರೆ ನಾವು ಲೆವೆಲ್ ಮಾಡೋ ಅಂತ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಲೆವೆಲಿಂಗ್ಗೆ ಮರಗಳನ್ನ, ಕಾಡ್ನ ಅಥವಾ ಫಾರೆಸ್ಟ್ ನ ತೆಗಿಯೋದಿಕ್ಕೆ ಅಥವಾ ಮರಗಳು ಏನ್ ಉಳ್ಕೊಂಡಿದಾವ ಅದನ್ನ ತೆಗಿಯೋದಿಕ್ಕೆ ಅನುದಾನ ಕೊಡಲ್ಲ ಅಂದಾಗ ನಾವೇ APMC ಕಮಿಟಿಯಲ್ಲಿ ಇಲ್ಲಿ ಏನ್ ಬೋರ್ಡ್ ಇತ್ತು ಅಲ್ಲಿ ಮಾತಾಡ್ಕೊಂಡು ಯಾರು ವಾಲಂಟ್ರಿಯಾಗಿ ಬಂದು ರೈತರಿಗೋಸ್ಕರ ಜಾಗನ ಲೆವೆಲ್ ಮಾಡ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿ ಕೆಲಸ ಮಾಡ್ಲಿ ಅಂತ ಹೇಳ್ತೀವಿ. ಕಲ್ಲು ಸಾಗಾಣಿಕೆ ಆಗಿದೆ, ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಪ್ರತಿ ಪ್ರಚಾರ ಆಗಿರೋದಕ್ಕೆ ಇವತ್ತು ನಾನು ಮಾತಾಡ್ಬೇಕಾಗತ್ತೆ. ಯಾರು ರೈತರ ಪರವಾಗಿ ಕಳ್ಕಳಿಯಿಂದ ಈ ಜಾಗದಲ್ಲಿ ಜನಸಾಮಾನ್ಯರ ಪರವಾಗಿ ಕಳ್ಕಳಿಯಿಂದ ಯಾರ್ಯಾರು ಆಪಾದನೆಗಳು ಹಾಕಿದ್ದಾರೆ, ಯಾವ ನ್ಯೂಸ್ ಪೇಪರ್ ಅಲ್ಲಿ ಅದು ಪ್ರಚಾರ ಆಯ್ತು, ಎಲ್ಲಿವರೆಗೂ ದೂರ್ ಕೊಟ್ಟಿದ್ದಾರೆ, ಎಲ್ಲಿ ದೂರ್ ಕೊಟ್ಟಾದ್ಮೇಲೆ ಅಲ್ಲಿನ ಅಧಿಕಾರಿಗಳೇ ಕದ್ಲಿ ಇಲ್ಲಿಗ್ ಬರ್ತಾರೆ. ನಮಗ್ ತಪ್ಸಿ ಒಂದಿನ, ನಮ್ಗೆ ಹೇಳ್ದೆ ಒಂದಿನ, ಹೇಳಿ ಒಂದಿನ ಬರ್ತಾರೆ. ಅದಾದ್ಮೇಲೆ ಅದ್ ಎಂತ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಯ್ತು ಅಂದ್ರೆ CCTV ಹಾಕ್ಸ್ತಾರೆ. DC ಅವ್ರಿಗೆ ದೂರ್ ಕೊಟ್ಟಾದ್ಮೇಲೆ CCTV ಮತ್ತೆ ಒಂದು ಅಧಿಕಾರಿ, APMC ಅಧಿಕಾರಿ ಪ್ರತಿದಿನ ಇಲ್ಲಿ ಇರ್ಬೇಕು ಅಂತ ಅಂದ್ಬಿಟ್ಟು ಎಷ್ಟು ಮುಜುಗರ ಆಯ್ತು ಅಂತಂದ್ರೆ, ಫಸ್ಟ್ ಟೈಮ್ ನನ್ಗೆ ಒಂದ್ ಕಳಂಕ ಆಪಾದನೆ ಬಂದಿದೆ. ಎಲ್ರು ಹಿಂದೆ ಮಾತಾಡ್ತಾ ಇದಾರೆ 100 ಕೋಟಿ ದುಡ್ಡು ದುಡ್ದಿದೀವಿ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನಾನ್ 3 ತಿಂಗಳ ಕಾಲ APMC ಕಡೆ ಹೋಗ್ಲಿಲ್ಲ. ಫಸ್ಟ್ ಟೈಮ್ ನನ್ ಮನ್ಸನ್ನು ಕಷ್ಟ ಆಯ್ತು ನನ್ಗೆ. ಫಸ್ಟ್ ಟೈಮ್ ನಾನು ಒಂದು ರೈತರಿಗೋಸ್ಕರ, ಅನ್ನದಾತರಿಗೋಸ್ಕರ ಒಂದು ಹೈಟೆಕ್ ಮಾರ್ಕೆಟ್ ಮಾಡ್ಬೇಕು ಅಂತ ನಾನು CM ಹತ್ರ ಬಜೆಟ್ ಅಲ್ಲಿ ಈ ಜಾಗನ ಘೋಷಣೆ ಮಾಡ್ಬೇಕು. ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಇವತ್ತಲ್ಲ ನಾಳೆ 100 ಕೋಟಿ ಬರುತ್ತೋ 50 ಕೋಟಿ ಬರುತ್ತೋ ಒಂದು ಚರಿತ್ರೆಯಲ್ಲಿ ಉಳಿದೋಗುತ್ತೆ. ಅದು ನಾನು ಏನೇ ಕೆಲಸ ಮಾಡಿದ್ರು ಒಂದು ಸೇವೆ, ಒಂದು ಹೆಣ್ಮಗು ಈ ಮಣ್ಣಲ್ಲಿ ಹುಟ್ಟಿರೋಳು ಏನ್ ಮಾಡಿದೀನಿ ಅಂತ ಪ್ರಶ್ನೆ ಮಾಡಿದಾಗ ನನ್ ಕೆಲ್ಸಾನೇ ಅವ್ರಿಗೆ ಉತ್ತರ ಕೊಡ್ಬೇಕು ಅಂತ ಇದ್ದವಳು ನನ್ ಮನ್ಸೇ ಕದುಡ್ತು, ಕೆಲಸ ಮಾಡ್ಬಾರ್ದು ಅನ್ಸ್ತು. APMC ಅಧಿಕಾರಿಗಳ ಹತ್ರ ಒಂದ್ಸತಿ ಜಗಳ ಮಾಡ್ಕೊಂಡು, ಫಸ್ಟ್ ಟೈಮ್ ಗಟ್ಟಿಯಾಗಿ ಜಗಳ ಮಾಡ್ಕೊಂಡ್ ಬಂದ್ಮೇಲೆ ಅವ್ರ ಮುಖ ನೋಡ್ಲಿಲ್ಲ ನಾನು. ಅದಾದ್ಮೇಲೆ ಏನಿರ್ಬೋದು, ಮೇಡಮ್ ಬಗ್ಗೆ ಏನು ಅಪಾದನೆ ಇಲ್ಲ ಅಂತಾರೆ, ಒಂದ್ ಕಳಂಕ ಇಲ್ಲ ಅಂತಾರೆ. ಇದು ಒಂದ್ರಲ್ಲಿ ಹಗರಣ ಅಂತ ಹೇಳ್ತಾ ಇದಾರೆ, ಗ್ರಾನೈಟ್ ಹಗರಣ ಅಂತ ಹೇಳ್ತಾ ಇದಾರೆ. ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲಾ ಕಲ್ಲುಗಳು ಎತ್ಕೊಂಡು ಹೋಗಿ ಟೆಸ್ಟ್ ಕೊಡ್ತಾರೆ. ಯಾರು? ಮೈನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಟೆಸ್ಟ್ ಕೊಡ್ತಾರೆ. ಅದಾದ್ಮೇಲೆ ಫಾರೆಸ್ಟ್ ಅವರು ಬರ್ತಾರೆ, ಅದಾದ್ಮೇಲೆ APMC ಅವರು ಬರ್ತಾರೆ. ಎಲ್ಲಾರು ಬಂದಾದ್ಮೇಲೆ ರೋಡ್ ಸೈಡ್ ಅಲ್ಲಿ ಸರ್ಕಾರಿ ಜಾಗ ಇದ್ದಿದ್ ನಿಜಾನೇ, ಅದ್ರಲ್ಲಿ 1 ಎಕರೆ 2 ಎಕರೆ ಆಮೇಲೆ 3.5 ಎಕರೆಯಲ್ಲಿ ಅಷ್ಟೇ ಈ ಜಾಗ ಇದೆ. 25 ಎಕರೆಯಲ್ಲೂ ಇಲ್ಲ. ಅದು ಗ್ರಾನೈಟ್ ಅಲ್ಲ, ಅದು ಯಾವುದೇ ಒಂದಕ್ಕೆ ಯೋಗ್ಯವಾಗಿ ಕಟ್ಟಡ ಕಟ್ಟೋದಕ್ ಪಾಯ ಕೂಡ ಯೋಗ್ಯವಾಗಿರೋ ಕಲ್ಲಲ್ಲ ಅಂತ ಹೇಳಾದ್ಮೇಲೆ ಅವರಿಗೆ ಒಂದ್ಸತಿ ಅನ್ನಿಸುತ್ತೆ ಏನೋ ತಪ್ಪಿದೆ ಆಲೋಚನೆ, ಇವ್ರದ್ದು ಏನೋ ಉದ್ದೇಶ ಕರೆಕ್ಟ್ ಆಗಿರುತ್ತೆ. ಯಾವ್ದೋ ಒಂದ್ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ನೋಡಿ ನಾವ್ ಈ ಲೆವೆಲ್ ವರ್ಗು DC ಅವ್ರಿಗೆ ಹೇಳಿ CCTV ಹಾಕ್ಸಿ APMC ಅಧಿಕಾರಿನ ಹಾಕಿದ್ದಾರೆ ಇಲ್ಲಿ. ನಾನು ಈ ಕ್ಷೇತ್ರದಲ್ಲಿ MLA ಇದ್ದೀನಿ, ನನ್ ಜಾಗದಲ್ಲಿ ನನ್ ಮೇಲ್ ನಂಬಿಕೆ ಇಲ್ದೆ ಒಬ್ಬ APMC ಅಧಿಕಾರಿನ ಇಲ್ಲಿ ಕಾವಲು ಹಾಕಿರ್ತಾರೆ. ಅವತ್ತು ನಾನ್ ಮೌನವಾಗಿರ್ತೀನಿ, ಅವತ್ತು ನಾನ್ ಸೈಲೆಂಟ್ ಆಗಿರ್ತೀನಿ. ಅದಾದ್ಮೇಲೆ ರೈತರಿಗೋಸ್ಕರ ಅವಮಾನನೂ ಸಹಿಸ್ಕೋಬೇಕು. ನನ್ ಪ್ರಯತ್ನ ಯಾವತ್ತೂ ಈ ರೀತಿ ಯಶಸ್ವಿ ಆಗದೆ ಉಳಿಲಿಲ್ಲ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಇವತ್ ಸರ್ಕಾರ 1 ಕೋಟಿ ರೂಪಾಯಿ ಅವರೇ ಕೊಟ್ಟಿದ್ದಾರೆ.
ಲೆವೆಲ್ ಮಾಡಿಸಿ ಅಂತ ಸರ್ಕಾರ ಯಾರು ನನ್ ಮೇಲೆ 100 ಕೋಟಿ ಹಗರಣ ಆಗಿದೆ, ಕಲ್ಲುಗಳು ಮಾರ್ಕೊಂಡಿದೀವಿ, ಅರ್ಧ ರಾತ್ರಿಯಲ್ಲಿ ಕಲ್ಲು ಅಲ್ಲೋಯ್ತು ಇಲ್ಲೋಯ್ತು ಅಂತ, ಅದಕ್ ತಕ್ಕಾಗ ಅವ್ರ ತಾಳಕ್ ತಕ್ಕಾಗಿ ಒಬ್ಬ ಮೈನ್ಸ್ ಅಧಿಕಾರಿನೂ ಆಟ ಆಡ್ತಾ ಇದ್ರು. ಅವರು ನಮ್ ಬಗ್ಗೆ ಅಪಪ್ರಚಾರ ಮಾಡೋ ಸಂದರ್ಭದಲ್ಲಿ ಮೈನ್ಸ್ ಒಬ್ಬ ಅಧಿಕಾರಿ ಕೂಡ ಅವ್ರ ಜೊತೆ ಆಟ ಆಡ್ತಾ ಇದ್ರು. ಯಾರು ಬಂದ್ರು ಇಲ್ಲಿ ಮಾರ್ಕೆಟ್ ಆಗತ್ತೆ ಅಂತ ಕೋಲಾರ್ವರ್ಗೂ ಹೋಗ್ತಾ ಇದ್ರು, ಇಲ್ಲಿ ನೋಡ್ಕೊಂಡು ಹೋಗಕ್ ಇಲ್ಲೊಂದ್ ಮಾರ್ಕೆಟ್ ಆಗತ್ತಂತೆ, ಬಾರ್ಡರ್ ಅಲ್ಲಿ ಆಗತ್ತೆ, ನಾವು ದೂರ ಎಲ್ಲೂ ಹೋಗೋಂಗಿಲ್ಲ, ಆಂಧ್ರಾಗ್ ಹೋಗ್ತಾ ಇದ್ವಿ, ಒಡ್ಡಳ್ಳಿಗ್ ಹೋಗ್ತಾ ಇದ್ವಿ, ವಿಕೋಟಾಗ್ ಹೋಗ್ತಾ ಇದ್ವಿ ಅನ್ನೋಂತ ರೈತರೆಲ್ಲ ಬಂದ್ ನೋಡ್ಕೊಂಡು ಹೋಗೋರು ಜಾಸ್ತಿ ಆದ್ರು ಕೆಲಸ ಆಗ್ತಾ ಇದ್ದಾಗ. ಆಮೇಲೆ ಪ್ರೊಸೀಜರ್ಸ್ ಮಾಡಿ, ಅವರೇ ಏನೇನ್ ಪ್ರೊಸೀಜರ್ಸ್ ಇದೆ ಮಾಡಿ, APMC ಅವರು ಪ್ರೊಸೀಜರ್ಸ್ ಮಾಡಿ ಯಾವ ರೀತಿ ಕಲ್ಲನ್ನ ತೆಗಿಬೇಕು, ಗುಟ್ಟ ತೆಗಿಬೇಕು, ಮಣ್ಣ ತೆಗಿಬೇಕು, ಕಲ್ಲನ್ನ ಎಲ್ಲಾದ್ರೂ ತಳ್ಳಿರಿ, ನಾವು ಯಾವತ್ತಾದ್ರೂ ಆಕ್ಷನ್ ಮಾಡ್ಕೊಂತೀವಿ. ಕಲ್ಲು ಇಷ್ಟೊತ್ಗಾಗ್ಲೇ ಯಾರೋ ಬಡವ ಕಷ್ಟದಲ್ಲಿರೋನಿಗೆ ಗ್ರಾನೈಟ್ ಇದ್ದಿದ್ರೆ ಒಂದ್ 4-5 ಲೋಡ್ ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಕಷ್ಟದಲ್ಲಿರೋನು, ತಪ್ಪು ಮಾಡೋನು, ಗ್ರಾನೈಟ್ ನಿಧಿ ಎಲ್ಲ ಸಿಕ್ಕಿದೆಯಲ್ಲ, ಕಷ್ಟದಲ್ಲಿರೋನು, ನಂದ್ ಕತೆ ಬಿಟ್ಬಿಡಿ, ಯಾರೋ ಒಬ್ಬ ಬಡವ ಕಷ್ಟದಲ್ಲಿರೋನು ಎಲ್ಲ ಇಲ್ಲೇ ಇದೆಯಲ್ಲ, ಒಂದ್ 10 ಲೋಡು 5 ಲೋಡು 2 ಲೋಡು ಅವ್ನ್ ಕಷ್ಟಕ್ಕೆ ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಯಾಕೆ ಇನ್ನ 6 ತಿಂಗಳಾದ್ರೂ ಇಲ್ಲೇ ಬಿದ್ದಿದೆ, ಒಂದ್ ಕಲ್ಲು ಕದ್ಲಿಲ್ಲ? ದೂರ್ ಕೊಟ್ಟಿರೋರು ಇದಾರೆ, ಏನ್ ಬೇಕೋ ಕೆಲ್ಸ ಆಗ್ಬಾರ್ದು ಅಂತ ದುರಾಲೋಚನೆ ಇಟ್ಕೊಂಡವ್ರು, ಯಾಮಾರಿಸ್ಬೇಕು ಅಂತಿದ್ದವ್ರು, ರೈತರ್ನ ಯಾಮಾರಿಸ್ಬೇಕು ಅಂತಿದ್ದವ್ರು ಇದಾರೆ. ಎಲ್ಲಾರ್ಗೂ ದೇವ್ರು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಶ್ರಾವಣಗಳಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಮತ್ತೆ ಈ ಕೆಲ್ಸ ನಿರ್ವಿಘ್ನವಾಗಿ ನೆರವೇರ್ಬೇಕು ಅಂತ ಅಂದ್ಬಿಟ್ಟು. ಶ್ರಾವಣ ಶನಿವಾರ ನಮ್ಗೆ ತುಂಬಾ ಪವಿತ್ರವಾಗಿರೋದು. ನಾವು ಕದ್ರಿ ನರಸಿಂಹಸ್ವಾಮಿನ ನಮ್ಮೋ ಅಂತವ್ರು, ಅಂದ್ರೆ ನಮ್ಮ ಕುಲದೇವ್ರು ಕದ್ರಿ ನರಸಿಂಹಸ್ವಾಮಿ. ಯಾವ್ದೇ ಕೆಲಸ ಮಾಡಿದ್ರು ನನ್ಗೆ ಆ ಭಯನೂ ಇದೆ. ಯಾವ್ದೇ ಕೆಲ್ಸ ನಮ್ ಸ್ವಂತದ್ದಾದ್ರೆ ಒಂದಿನ ನಿಧಾನ ಆದ್ರೂ ಕಷ್ಟ ಆಗಲ್ಲ. ಆದ್ರೆ ನಾನ್ ಬಡವ್ರಿಗೆ ರೈತರಿಗೆ ಅಂತ ಸಂಕಲ್ಪ ಮಾಡಿರೋ ಕೆಲಸ ಏನಾದ್ರೂ ಸ್ವಲ್ಪ ದೋಷ ಆದ್ರೂ ಕೂಡ ನನ್ ಮನ್ಸೇ ತಡಿಯಲ್ಲ. ನನ್ಗಷ್ಟು ಮನ್ಸಲ್ಲಿ ನೋವಾಗುತ್ತೆ ಒಂದೊಂದ್ ಸಂದರ್ಭದಲ್ಲಿ. ಆದ್ರೆ ಈ ಕೆಲ್ಸ ನಿಂತಿದ್ ನನ್ ಮನ್ಸಿಗೆ ತುಂಬಾನೇ ಕಷ್ಟ ಆಯ್ತು. ಆಪಾದನೆಯನ್ನ ಸಹಿಸ್ಕೋಬೇಕು, ಯಾಕಂದ್ರೆ ನಾವು ರಾಜಕಾರಣಿಗಳು, ಆಪಾದನೆಗಳಲ್ಲೇ ಬದುಕ್ಬೇಕು, ಆಪಾದನೆಗಳನ್ನೇ ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕು. ಆದ್ರೆ ಅದಕ್ ನ್ಯಾಯ ಸಿಗೋಷ್ಟರಲ್ಲಿ ಎಷ್ಟೋ ದಿನಗಳು ಕಳೆದೋಗಿರುತ್ತೆ, 1 ವರ್ಷ ಬೇಕಾಗತ್ತೆ. ಆದ್ಮೇಲೆ ಸರ್ಕಾರನೇ ಮುಂದೆ ಬಂದು APMC ಮಂತ್ರಿಗಳು, ಡೈರೆಕ್ಟ್ರು, ಅದಕ್ ಸಂಬಂಧಪಟ್ಟಿರೋ ಅಧಿಕಾರಿಗಳು, ಇಡೀ ರಾಜ್ಯದಲ್ಲಿ ಇಂತ ಒಳ್ಳೆ ಜಾಗ ಸಿಕ್ಕಲ್ಲ, APMC ಜಾಗನೇ 20 ಕೋಟಿ ಬೆಲೆ ಬಾಳುತ್ತೆ ಅಂತ ಬೆಲೆ ಬಾಳೋ ಜಾಗ ಕೊಟ್ಟಿದ್ದಾರೆ. ಆ ಹೆಣ್ಮಗು ಮಾರ್ಕೆಟ್ ಮಾಡ್ಬೇಕು. ಸರ್ಕಾರಕ್ಕೆ ಇವತ್ ಪ್ರಸ್ತಾವನೆ ಕೂಡ ಹೋಗಿದೆ, ಬೇಸಿಕ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ 10 ಕೋಟಿ ಪ್ರಸ್ತಾವನೆ ಹೋಗಿದೆ. ಮುಂದೆ ಹಂತದಲ್ಲಿ ಇದನ್ನ ಇನ್ನೂ ಎತ್ತರವಾಗಿ ಡೆವಲಪ್ ಮಾಡ್ತಾರೆ. ಇಂತ ಒಂದು ನೋವಿನ ಸಂಗತಿ ನನ್ನ ಕ್ಷೇತ್ರದಲ್ಲಿ ಹೆಜ್ಜೆ ಹೆಜ್ಜೆಗೂ ವಿರೋಧಿಗಳು ನಮ್ಮನ್ನ ಯಾವ ತರ ಸದೆ ಬಡಿಬೇಕು ಅಂತಿದ್ದಾರೆ. ಅವ್ರ ರೈತರನ್ನ ಉದ್ಧಾರ ಮಾಡುವಂತ ಜನನ ಏನ್ ದೂರದೃಷ್ಟಿ ಅವ್ರಿಗಿದೆ, ಯಾರ ಬಗ್ಗೆ ಕಳಕಳಿ ಇದೆ ಅಂತ ನೀವು ಯೋಚನೆ ಮಾಡ್ಬೇಕು. ಯಾವ ವಿಚಾರಕ್ಕೆ ದೂರ್ ಕೊಡ್ತಾ ಇದಾರೆ, ರೈತರನ್ನ ಅನ್ನದಾತರನ್ನ ಎಷ್ಟು ಗೌರವವಾಗಿ ನೋಡ್ತಾರೆ ಅನ್ನುವಂಥದ್ದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ. ದೂರ್ ಕೊಡ್ತೀನಿ ನಾನು ಆ ದಾಖಲೆಗಳನ್ನ ಇಟ್ಕೊಂಡಿದೀನಿ. ಒಂದಿನ ನಾನು ಆಚೆ ಕೊಡ್ಬೇಕು. ಯಾವ ಪ್ರೆಸ್ ಸ್ಟೇಟ್ಮೆಂಟ್ ನೆತ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿ ದೂರ್ ಕೊಡ್ತಾರೆ. 3 ಪುಟ ಇದೆ ದೂರ್ ಕೊಟ್ಟಿರೋದ್ರಲ್ಲಿ, 3 ಪುಟ. ಯಾರಾದ್ರೂ ಒಬ್ಬ ಅಧಿಕಾರಿ ಇಲ್ಲಿವರೆಗೂ ಕಲ್ಲು ಬರ್ದೇ ಹೋಗಿದ್ರೆ ಅವ್ರು ನಮ್ ಬಗ್ಗೆ ಅನುಕಂಪನೆ ಬರ್ತಾ ಇರ್ಲಿಲ್ಲ. 10 ಸತಿ ಬಂದಿದ್ದಾರೆ, ನನ್ಗೆ ಹೇಳ್ದೆ 10 ಸತಿ ಬಂದಿದ್ದಾರೆ. ನನ್ಗೆ ಹೇಳಿ ಎಷ್ಟ್ ಸತಿ ಬಂದಿರ್ಬೋದು, ನಾನು ಅವ್ರ ಜೊತೆ ನಿಂತಿದ್ದೀನಿ. ನನ್ಗೆ ಹೇಳ್ದೆ 10 ಸತಿ ಬಂದಾದ್ಮೇಲೆ ಈ ಜಾಗದ ಬೆಲೆ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಎಲ್ಲಿಗೆ ಬಂದಿದೆ, ಆಂಧ್ರ ಅದು ಔಟರ್ ರಿಂಗ್ ರೋಡ್, ಮತ್ತೆ ಬರುವಂತ ದಿನಗಳಲ್ಲಿ ಕುಪ್ಪಮಲ್ಲೂ ಒಂದು ಏರ್ಪೋರ್ಟ್ ಆಗುತ್ತೆ. ರೈತರಿಗೆ ದೂರದೃಷ್ಟಿ ಇಟ್ಕೊಂಡು ಹೆಣ್ಮಗು ಮಾಡಿದಾಳೆ. ಈ 10 ವರ್ಷದಲ್ಲಿ ಏನು ಯಾವ್ದು ಇಂತ ಕಲಂಕಗಳನ್ನ ಹೆಣ್ಮಗು ತಲೆ ಮೇಲೆ ಇಟ್ಕೊಂಡಿಲ್ಲ. ಹೆಂಗೆ ನಗರ ಭಾಗದಲ್ಲಿ ಇಂಡಸ್ಟ್ರೀಸ್ಗೆ ಜಾಗ ಹುಡುಕಿ ಕೊಟ್ಟಿದ್ದಾಳೆ. 6 ಲಕ್ಷಕ್ಕೆ 1 ಎಕರೆ 6 ಲಕ್ಷ ಇಂಡಸ್ಟ್ರೀಸ್ಗೆ ನಾವು ಜಾಗ ಕೊಡೋದು. ಇವತ್ತು ಅದ್ರ ಬೆಲೆ ಒಬ್ಬ ಇಂಡಸ್ಟ್ರಿಯಲಿಸ್ಟು ಸರ್ಕಾರದಲ್ಲಿ 60 ಲಕ್ಷ 1 ಎಕರೆ ಕೊಟ್ಟು ಜಾಗ ತಗೊಂಡ್ ಬರ್ತಾರೆ. ನಮ್ಮಲ್ಲಿ ಒಂದು ಇಂಡಸ್ಟ್ರಿ ಮಾಡ್ಬೇಕಂದ್ರೆ ನಾವು ಸರ್ಕಾರಕ್ಕೆ ಕೊಡುವಾಗ ಅದಕ್ಕೆ 6 ಲಕ್ಷ. ಯಾಕಂದ್ರೆ ನನ್ ಜನಗಳು ಬದುಕ್ಬೇಕಿಲ್ಲಿ, ನನ್ ರೈತರ ಮಕ್ಳಿಗೆ ಇಲ್ಲೊಂದು ಉದ್ಯೋಗ ಸಿಗ್ಬೇಕು ಅಂತ ದೂರದೃಷ್ಟಿಯಿಂದ ಕೆಲಸ ಮಾಡಿದೆ. ಹಿಂಸೆ ಆಗತ್ತೆ, ಮಾತಾಡ್ಬಿಡ್ತೀವಿ. ಆದ್ರೆ ನೋವು ಹೆಂಗಿರುತ್ತೆ, ಯಾವ ತರ ನಮ್ಮನ್ನ ಆಟ ಆಡ್ಕೊಂತಾರೆ, ಹಿಂಸೆ ಕೊಡ್ತಾರೆ. ನಾವೇನೋ ಬೆಳಗ್ಗೆ ಹೇಳೋಷ್ಟರಲ್ಲಿ ನಿಮ್ ಕಣ್ಮುಂದೆ ಬಂದ್ ನಿಂತ್ಕೊಂತೀವಿ. ನಮ್ ಹಿಂದೆ ಎಷ್ಟೆಲ್ಲಾ ಷಡ್ಯಂತ್ರ ನಡೆದ್ರು ದೇವ್ರ ನಮ್ಮನ್ ಸದಾಕಾಲ ನನಗಿಂತ ನನ್ ರೈತರನ್ನ ರಕ್ಷಣೆ ಮಾಡೋ ಅಂತ ದೂರದೃಷ್ಟಿ ದೇವ್ರಿಗಿತ್ತು. ಈ ನೆಲಕ್ಕೆ ಆ ಪವಿತ್ರತೆ ಇದೆ. ಅದಕ್ಕೆ ಇವತ್ ನಾವು ಈ ಪವಿತ್ರತೆ ಎಷ್ಟ್ ಕಾಪಾಡ್ಕೊಂಡಿದೆ. ಬರೋಂತ ದಿನಗಳಲ್ಲಿ 50 ಕೋಟಿ ಸರ್ಕಾರ ಬಂಡವಾಳ ಹಾಕ್ತಾರೋ, 100 ಕೋಟಿ ಬಂಡವಾಳ ಹಾಕ್ತಾರೋ, ಹೈಟೆಕ್ ಮಾರ್ಕೆಟ್ ಆಗತ್ತೆ. ನನ್ ರೈತ ಬದುಕ್ತಾನ್ರಿ. ಅವ್ರು ಏನ್ ಬೆಳೆ ಬೆಳೀತಾರೆ, ಅವ್ರ ಬೆವರಿಗೆ ಅವ್ರ ಕಷ್ಟಕ್ಕೆ ಇಲ್ಲಿ ಬೆಲೆ ಸಿಗತ್ತೆ.
ಅದು ನನ್ಗೆ ಇವತ್ತು ಸಂತೋಷ ಆಗ್ತಾ ಇದೆ. ಇದೊಂದು APMC ಅಲ್ಲಿ ನಾನ್ ಸರ್ಕಾರಕ್ಕೆ ನಾನ್ ಧನ್ಯವಾದಗಳು ಯಾಕೆ ಹೇಳ್ತೀನಿ ಅಂದ್ರೆ, ಯಾವತ್ತಾದ್ರೂ ಹೋದಾಗ ನಾನು ಏನ್ ಕೆಲಸ ಮಾಡದೆ ಹೋದ್ರು ಬೇಜಾರಾಗಲ್ಲ. ಆದ್ರೆ ರೈತರ ಕೆಲಸ, ಓದ್ಕೊಂಡಿರೋ ಮಕ್ಕಳ ಕೆಲಸ ಮಾಡ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗಿ ಬರ್ತೀನಿ. ಕೊನೆ ಮೂಮೆಂಟ್ ಅಲ್ಲಿ ಅವರು ರಾಯರೆಡ್ಡಿ ಅಂತ ಆ ಕಡೆ ಉತ್ತರ ಕರ್ನಾಟಕದವ್ರು ಎಷ್ಟು ಕಷ್ಟ ಬಿದ್ದು ಸೇರ್ಸಿದ್ದಮ್ಮ ನಿಂದನ್ನ, ನಾನು ಆ ಬಜೆಟ್ ಅಲ್ಲಿ ನೀನು ಎಷ್ಟು ಸತಿ ಬಂದು ನೀನ್ ಹಠ ಮಾಡಿದೆ ಅಂತ ಅಂದ್ಬಿಟ್ಟು APMC ಮಿನಿಸ್ಟ್ರು. ಯಾಕಂದ್ರೆ ನಾನು ಇವತ್ತು ಶಿವಾನಂದ್ ಪಾಟೀಲ್ ಸರ್ನ ನೆನ್ಸ್ಕೊಬೇಕು. ಹಾಸ್ಪಿಟಲ್ಗೆ ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ 8 ಕೋಟಿ ಕೊಟ್ಟಿದ್ರು. ಅದಾದ್ಮೇಲೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು, ರಾಜ್ ಮರ್ಯಾದೆಯಲ್ಲಿ ಕರ್ಕೊಂಬಂದ್ ನಾನು ಸನ್ಮಾನ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಇಷ್ಟೆಲ್ಲಾ ವಿಘ್ನಗಳು ನಡೀತು. ಅದಾದ್ಮೇಲೆ ಖಂಡಿತ ಇಲ್ಲಿ ಒಂದು ರೈತರಿಗೆ, ಅನ್ನದಾತರಿಗೆ ಗೌರವ ಸಿಗೋಂತ, ಅವ್ರ ಬೆವರಿಗೆ ಬೆಲೆ ಸಿಗೋಂತ ಮಾರ್ಕೆಟ್ ಆಗ್ಲಿ ಅಂತ ಒಂದ್ ಸಂಕಲ್ಪ ಮಾಡಿದೀನಿ. ಅದ್ ನನ್ ಮುಖಂಡರ ರೈತರ ಸಂಕಲ್ಪ ಕೂಡ ಆಗಿದೆ. ಒಳ್ಳೇದಾಗ್ಬೇಕು ಬರುವಂತ ದಿನಗಳಲ್ಲಿ ರೈತರಿಗೆ. 45 ದಿನಗಳಲ್ಲಿ ಈ ಜಾಗ ಲೆವೆಲ್ ಆಗುತ್ತೆ. 45 ದಿನಗಳಲ್ಲಿ ಈ ಜಾಗ ಲೆವೆಲ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿರುವಂತ ಮಣ್ಣು, ಕಲ್ಲು, ಇಲ್ಲೇ ಸರ್ಕಾರದ ಯಾವ ಜಾಗ ಇದೆ ಆ ಜಾಗಕ್ಕೆ ಹಾಕೊಂತೀವಿ. ಕಲ್ಲಿರುತ್ತಾ, ಮೈನ್ಸ್ ಅವ್ರಾದ್ರೂ ಆಕ್ಷನ್ ಮಾಡ್ಲಿ, ಇನ್ಯಾರಾದ್ರೂ ಆಕ್ಷನ್ ಮಾಡ್ಲಿ, ಆ ಕಲ್ಲುನು ಇಲ್ಲಿಂದ ಎತ್ಕೊಂಡು ಹೋಗಿಲ್ಲ ಯಾರುನು. ಅದರಿಂದ ಎಲ್ಲಿದೆ ಆ ಜಾಗ ಹುಡುಕಿ ಕಲ್ಲು ಹಾಕ್ತಿವಿ. ಇದನ್ನ ಲೆವೆಲ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ರೈತರಿಗೆ ನೀಟಾಗಿ ಆಕ್ಷನ್ ಮಾಡೋ, ಮಾರ್ಕೆಟ್ಸ್ ಮಾಡೋದಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಈಗ ಆಲ್ರೆಡಿ 35 ಕೋಟಿಯಲ್ಲಿ ಕಮಿಟಿನೇ ಪ್ರಪೋಸ್ ಮಾಡಿದೆ. 35 ಕೋಟಿಯಲ್ಲಿ ಮಾರ್ಕೆಟ್ ಏನೇನ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ಅಂದ್ಬಿಟ್ಟು DPR ಮಾಡಿಸಿದ್ದಾರೆ. 10 ಕೋಟಿ ಫಸ್ಟ್ ಫೇಸ್ಗೆ ಗ್ರಾಂಟ್ಸ್ ಕೊಡೋದಕ್ಕೆ ಸರ್ಕಾರದಲ್ಲಿ ಇದು ಹೋಗಿದೆ, ಅಂದ್ರೆ ಪ್ರಪೋಸಲ್ ಹೋಗಿದೆ 10 ಕೋಟಿದು. ಸರ್ಕಾರನೇ ಇಷ್ಟೆಲ್ಲಾ ಆಪಾದನೆಗಳು ಬಂದಾದ್ಮೇಲೆ 1 ಕೋಟಿ ಗ್ರಾಂಟ್ ಕೊಡ್ತಾರೆ. APMC ನ ಲೆವೆಲ್ ಮಾಡ್ಕೋಬೇಕು. ಲೆವೆಲ್ ಮಾಡ್ಕೊಂಡು ಕಲ್ಲು ಮಣ್ಣು ಏನಿದೆ, ಯಾವ್ಯಾವ ಇಟಾಚಿ ಬೇಕಾ, JCB ಬೇಕಾ ತೆಗೆದು ರೋಡ್ ಲೆವೆಲ್ಗೆ ಲೆವೆಲ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ನಮಗ್ ದುಡ್ಡು ಕೊಡ್ತಾರೆ. ಫಸ್ಟ್ 1 ಕೋಟಿಯಲ್ಲಿ ಈ ಕೆಲಸ ಎಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ಟೆಂಡರ್ ಪ್ರೊಸೀಜರ್ಸ್ ನ ಮಾಡಿಸ್ತಾರೆ, ಟೆಂಡರ್ ಪ್ರಕ್ರಿಯೆ ಮಾಡ್ತಾರೆ. ಜಾಗ ನೋಡಿದಾಗ 1,35,775 ಇವರು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವಂತವ್ರು ಬಳ್ಳಾರಿ ಕಡೆ ಮೈನಿಂಗ್ಸ್ ಕೆಲಸ ಮಾಡ್ತಾ ಇದ್ದವ್ರಂತ. ಈ ಕಡೆ ಈಗ ಬಂದಿದ್ದಾರೆ. ಮೈನ್ಸ್ ಅಲ್ಲಿ ಯಾರು ಕೆಲಸ ಮಾಡಿದ್ರು ಅಲ್ಲಿ ಕೆಲಸ ಮಾಡಿರೋರ್ನ ಅವ್ರು ಅದನ್ನ ಈ ಟೆಂಡರ್ ಅಲ್ಲಿ ಪ್ರಕ್ರಿಯೆಯಲ್ಲಿ ಅವ್ರು ಭಾಗವಹಿಸಿ ಅವ್ರಿಗೆ ಅವಕಾಶ ಆಗಿದೆ. ಲೆವೆಲ್ ಮಾಡ್ಕೊಂತಾರೆ, ಎಲ್ಲ ಲೆವೆಲ್ ಮಾಡ್ಕೊಂತಾರೆ. 30 ದಿನದಲ್ಲಿ ಆಗಲ್ಲ ಅಂದ್ರು 45 ದಿನದಲ್ಲಿ ಲೆವೆಲ್ ಮಾಡ್ಕೊಂಡು ಹೋಗ್ತಿವಿ ಅಂತ. ಇಟಾಚಿ ಯೂಸ್ ಮಾಡೋದಕ್ಕೆ, JCB ಯೂಸ್ ಮಾಡೋದಕ್ಕೆ ಎಲ್ಲಾ ಪರ್ಮಿಷನ್ಸ್ ಕೊಟ್ಟಿದ್ದಾರೆ. ಎಲ್ಲಾ ಪರ್ಮಿಷನ್ಸ್ ಕೊಟ್ಟು ಅನುದಾನ ಇಟ್ಟಿದ್ದಾರೆ. ಇವಾಗ ನಾನ್ ದುಡ್ಡು ಕಳ್ಕೊಂಡಿದ್ದಕ್ ನಂಗೆ ಬೇಜಾರಾಗ್ಲಿಲ್ಲ. ನನ್ ಗೌರವ ಕಳ್ಕೊಂಡಾದಾಗ ನಂಗೆ ಆಗಿದ್ ನೋವು ಯಾರಿಗೂ ಹೇಳಕ್ ಆಗ್ಲಿಲ್ಲ. ಅಷ್ಟು ನನ್ಗೆ ಹಿಂಸೆ ಆಯ್ತು. ಆದ್ರೂ ನಮಗ್ ಮಾರ್ಗದರ್ಶನ ಕೊಡೋರು, ಒಳ್ಳೇದ್ ಕೋರೋರು ನಮ್ಮನ್ ಕರ್ಕೊಂಡ್ ಹೋಗಿ ಎಲ್ಲಾ ಕೆಲ್ಸ ಅರ್ಸೋರ್ಗು ಗೌರವ ಎಲ್ಲಿ ಕಳ್ಕೊಂಡಿದ್ಯೋ ಅಲ್ಲೇ ಗೌರವ ಸಂಪಾದನೆ ಮಾಡ್ಬೇಕು ಅಂತ ಪ್ರತಿ ಸತಿ 100 ಸತಿ ಆಮೇಲೆ ಕರ್ಕೊಂಡ್ ಹೋದ್ರು. ನಮ್ಗೆ ಇಷ್ಟೆಲ್ಲ ಅಪಪ್ರಚಾರ ಆದ್ಮೇಲೆ ಮೈನ್ಸ್ ಇಲಾಖೆಗೆ, APMC 100 ಸತಿ ಕರ್ಕೊಂಡ್ ಹೋಗಿ ಅವರೇ ಇದನ್ನ ಒಪ್ಕೊಂಡು ಅವರೇ ಅನುದಾನ ಹುಡುಕಿ ಅನುದಾನ ಕೊಟ್ರು. ಯಾರು APMC ಲೆವೆಲ್ ಮಾಡೋದಕ್ಕೆ ಇಡೀ ರಾಜ್ಯದಲ್ಲಿ ದುಡ್ಡು ಕೊಟ್ಟಿಲ್ಲ. ಈ ಸತಿ ದುಡ್ಡು ಕೊಟ್ಟಿದ್ದಾರೆ. ನಮ್ಗೆ ದುಡ್ಡು ಕೊಟ್ಟು ಮಾಡಿ ಅಮ್ಮ ಮಾಡ್ಸಿ ಅಂತ ಕೊಟ್ಟಿದ್ದಾರೆ. ಮಾರ್ಕೆಟ್ ಎಷ್ಟು ದಿವಸದಲ್ಲಿ ಆಗ್ಬೋದು? ಮಾರ್ಕೆಟ್ ನಾಳೆನೆ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ವಿಕೋಟ್ ಅಲ್ಲಿ 5 ಎಕರೆ ಮಾರ್ಕೆಟ್ ಇದೆ. 20-30 ವರ್ಷದಿಂದ ರೈತರಲ್ಲ 5,000 ಜನ ಕೆಲಸ ಮಾಡ್ತಾರೆ. ಇಲ್ಲಿ ವ್ಯವಸ್ಥಿತವಾಗಿರೋ ಹೈಟೆಕ್ ಮಾರ್ಕೆಟ್ ಆಗತ್ತೆ. ವ್ಯವಸ್ಥಿತವಾಗಿ ಮೊದಲನೇ ಹಂತದಲ್ಲಿ 35 ಕೋಟಿದು ಇವರೇ DPR ಕೊಟ್ಟಿದ್ದಾರೆ, ಕಮಿಟಿ ಕೊಟ್ಟಿದ್ದಾರೆ. ಏನೇನ್ ಬೇಕು ನಮ್ ಮಾರ್ಕೆಟ್ಗೆ, ಆಕ್ಷನ್ದು ಇದು ಎಲ್ಲಿರ್ಬೇಕು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನ್ ಬೇಕು, ರೋಡ್ಸ್ ಏನ್ ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಇಡೀ ರಾಜ್ಯದಲ್ಲಿ ಇದು ಒಂದ್ ಮಾದರಿ ಆಗಿರುವಂತ ಹೈಟೆಕ್ ಮಾರ್ಕೆಟ್ ಆಗುತ್ತೆ. ರೈತರಿಗೆ, ತರಕಾರಿ ಬೆಳೆಯುವಂತವ್ರಿಗೆ, ಹಣ್ಣು ಬೆಳೆಯುವಂತವ್ರಿಗೆ, ಹೂವ ಬೆಳೆಯುವಂತವ್ರಿಗೆ, ಸೀಸನಲ್ ಆಗಿ ಏನೇನ್ ಕ್ರಾಪ್ಸ್ ಬೆಳೀತಾರೆ ಅವರು ಸಸ್ಟೈನ್ ಆಗ್ಬೇಕು, ಸರ್ವೈವ್ ಆಗ್ಬೇಕು. ಅಂತದ್ದೇ ಒಂದ್ ಮಾರ್ಕೆಟ್ ಆಗ್ಬೇಕು ಅನ್ನೋಂತ ಕನ್ಸಿದು. ಸರ್ಕಾರ ಅದ್ರ ಪರವಾಗಿ ನಿಂತಿದೆ. ಸರ್ಕಾರಕ್ಕೂ ಧನ್ಯವಾದಗಳನ್ನ ಹೇಳ್ತೀನಿ. ವಿಶೇಷವಾಗಿ APMC ಮತ್ತೆ ಮಂತ್ರಿಗಳು ಏನಿದ್ದಾರೆ, ಮೈನ್ಸ್ ಇಲಾಖೆಯ ಮಂತ್ರಿಗಳು ಮಲ್ಲಿಕಾರ್ಜುನ್ ಅವರು ಮತ್ತೆ APMC ಮಂತ್ರಿಗಳು ಏನಿದ್ದಾರೆ, ಶಿವಾನಂದ್ ಪಾಟೀಲ್ ಸರ್, ಇಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇಷ್ಟು ದಿನ 6 ತಿಂಗಳು ಸಮಯ ತಗೊಂಡಿದ್ದಾರೆ. ಆದ್ರೆ ರೈತರ ನೋವೇನು, ಈ ಭಾಗದಲ್ಲಿ ಕಷ್ಟ ಏನು, ನಾವು ನದಿ ಮೂಲಾನೇ ನೋಡ್ದೇ ಇರೋರು ರೈತರನ್ನೇ ಕಾಯ್ದೆ ಹೋದ್ರೆ ಯಾವ ನ್ಯಾಯ ಅನ್ನೋಂಥದನ್ನ ಅವ್ರು ಅರ್ಥ ಇದನ್ನೇ ನಾನು ಪ್ರಶ್ನೆ ಮಾಡಿದ್ದೆ. ನಮ್ ಜಾಗದಲ್ಲಿ ನಮ್ ಜಿಲ್ಲೆಗೆ ನದಿ ಮೂಲ ಇಲ್ಲ, ನೀರೇ ಇಲ್ಲ, ನಮ್ ರೈತರಿಗೆ ನೀವು ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ಹೇಗೆ? ಆಪಾದನೆಗಳಲ್ಲೇ ನಮ್ಮನ್ನ ತೊಳೆದ್ರೆ ಹೇಗೆ ಅಂತಂದಾಗ ಬಂದು ಮುತುವರ್ಜಿ ವಹಿಸಿ ನಾನು ರೈತರಿಗೋಸ್ಕರ, ಅನ್ನದಾತರಿಗೋಸ್ಕರ
ಕನ್ಸನ್ನಿಂದ ಕೆಲಸ ಮಾಡಿದ್ದಾರೆ. ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾಳೆ ಕುಂದುಕೊರತೆಗಳ ಸಭೆ ಇರುತ್ತೆ. ರೈತರಿಗೆ ಯಾವುದೇ ಸಮಸ್ಯೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರುವಂತದ್ದು ಇಡೀ ಕ್ಷೇತ್ರದಲ್ಲಿ ನಗರ ಭಾಗ ಇರ್ಬೋದು, ಗ್ರಾಮೀಣ ಭಾಗ ಇರ್ಬೋದು, ರೈತರಿಗಿರುವಂತ ಸಮಸ್ಯೆಗಳನ್ನ ನಾಳೆ 11 ಗಂಟೆಯಿಂದ ಸಂಜೆವರೆಗೂ ಅವ್ರ ಸಮಸ್ಯೆಗಳನ್ನ ಆಲಿಸಿ ತಾಲೂಕು ಆಫೀಸಲ್ಲಿ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಒಂದು ನಿಟ್ಟಿನಲ್ಲಿ ಅಲ್ಲೇ ಸಭೆ ಮಾಡ್ತೀವಿ. ಮತ್ತೆ 1 ತಿಂಗಳಲ್ಲಿ 10 ದಿನದಲ್ಲಿ ಅವರೇ ಕಂದಾಯ ಇಲಾಖೆ ತಹಸೀಲ್ದಾರ್ ಇರ್ಬೋದು, ಡೆಪ್ಟಿ ತಹಸೀಲ್ದಾರ್, RI, ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಕೂಡ ನನ್ನ ಜೊತೆ ಇರ್ತಾರೆ. ಯಾವುದೇ ಸಂಬಂಧಪಟ್ಟಿರುವಂತದ್ದು ರೈತರ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರುವಂತ ಸಮಸ್ಯೆಗಳಿಗೆ ಅಲ್ಲೇ ಬಗೆಹರಿಸುವಂತ ನಿಟ್ಟಿನಲ್ಲಿ ಇದೊಂದು ಕುಂದುಕೊರತೆಗಳ ಸಭೆಯನ್ನ ಮಾಡ್ತೀನಿ. ನಾಳೆ ಈ ಸಮಸ್ಯೆಗಳು ಏನಿದೆ, ರೈತರಿಗಿರುವಂತ ಸಮಸ್ಯೆಗಳು 15 ಪಂಚಾಯತಿ ಗ್ರಾಮೀಣ ಭಾಗದಲ್ಲಿರುವಂತ ರೈತರು ಈ ಅವಕಾಶನ ಸರಿಯಾದ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ.